ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ 2025-26ನೇ ಸಾಲಿಗೆ ನೇರ ಪ್ರವೇಶಕ್ಕೆ ಸರ್ಕಾರವು ಅವಕಾಶವನ್ನು ಕಲ್ಪಿಸಿದೆ. ಇದರಂತೆ ಕರ್ನಾಟಕದಲ್ಲಿರುವ 817 ಮೊರಾರ್ಜಿ ಶಾಲೆಗಳ 41,500 ಸೀಟುಗಳಲ್ಲಿ 20,750 ಸೀಟುಗಳನ್ನು ನೇರವಾಗಿ ಪರೀಕ್ಷೆಯಿಲ್ಲದೆ ಆಯ್ಕೆ ಮಾಡಲಾಗುತ್ತದೆ ಹಾಗೂ ಅರ್ಜಿಯನ್ನು ಆನ್ಲೈನ್ನಲ್ಲಿ ಕರೆಯಲಾಗುತ್ತದೆ ಮತ್ತು ಯಾವ ದಾಖಲೆಗಳನ್ನು ಸಲ್ಲಿಸಬೇಕು ಈ ವಿಡಿಯೋದಲ್ಲಿ ತಮಗೆ ನಾನು ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ಇಲ್ಲಿ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಲು ಒಂದು ಟ್ರಿಕ್ಸ್ ಕೂಡ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ತಾವು ಕೊನೆಯವರೆಗೂ ವೀಕ್ಷಿಸಿ ಮತ್ತು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ ಅಂದ್ಕೊಂಡವರು ಹಾಗೂ ಇಲ್ಲಿವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾವು ಹೊಸ ವಿಡಿಯೋಗಳನ್ನು ಹಾಗೂ ಉಪಯುಕ್ತವಾದಂಥ ವಿಡಿಯೋಗಳನ್ನು ನಿಮಗಾಗಿ ನಾನು ಮಾಡಲಿಕ್ಕೆ ತುಂಬ ಸಹಕಾರಿಯಾಗುತ್ತೆ. ಇನ್ನು ವಿಶೇಷ ವರ್ಗ ಎಂದರೆ ಯಾರು, ಅವರು ಸಲ್ಲಿಸಬೇಕಾದ ದಾಖಲೆಗಳು ಯಾವುವು ಎಂಬುದಕ್ಕೆ ನಾನು ಈಗಾಗಲೇ ವಿಡಿಯೋಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿರುತ್ತೇನೆ, ತಾವು ವೀಕ್ಷಿಸಬಹುದು. ಈಗಾಗಲೇ ಸರ್ಕಾರವು ವಿಶೇಷ ವರ್ಗಗಳಿಗೆ ನೇರ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ. ಇನ್ನು ವಿಶೇಷ ವರ್ಗವೆಂದರೆ ಯಾರು ಎಂಬುದನ್ನು ನಾನು ಈಗಾಗಲೇ ತಿಳಿಸಿರುತ್ತೇನೆ. ಸಫಾಯಿ ಕರ್ಮಚಾರಿಗಳು, ಗುರುತಿಸಿರುವ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಮತ್ತು ಚಿಂದಿ ಆಯುವವರು ಮತ್ತು ಸ್ಮಶಾನ ಕಾರ್ಮಿಕರ ಮಕ್ಕಳಿಗೆ ಇವರೆಲ್ಲರಿಗೂ ಸೇರಿಯೇ 10% ಸೀಟುಗಳನ್ನು ಮೀಸಲಿಡಲಾಗಿದೆ ವಿಶೇಷ ವರ್ಗಕ್ಕೆ. ಅಂದರೆ ಇಲ್ಲಿ ಉದಾಹರಣೆಗಾಗಿ 50 ಸೀಟುಗಳಿದ್ದಲ್ಲಿ 5 ಸೀಟುಗಳು ಇವರಿಗೆ, ಅಂದರೆ ಕೇವಲ ಸಫಾಯಿ ಕರ್ಮಚಾರಿಗೆ ಮಾತ್ರವಲ್ಲ, ಇದರೊಂದಿಗೆ ಗುರುತಿಸಿರುವ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಮತ್ತು ಚಿಂದಿ ಆಯುವರು, ಸ್ಮಶಾನ ಕಾರ್ಮಿಕರ ಮಕ್ಕಳಿಗೆ ಇವರೆಲ್ಲರಿಗೂ ಸೇರಿಯೇ 10% ಅಂದರೆ 50 ಸೀಟುಗಳಲ್ಲಿ 5 ಸೀಟುಗಳು. ಇನ್ನು ಬಾಲ ಕಾರ್ಮಿಕರು, ಜೀತ ವಿಮುಕ್ತ ಕಾರ್ಮಿಕರ ಮಕ್ಕಳು, ಗುರುತಿಸಿರುವ ಮಾಜಿ ದೇವದಾಸಿಯರ ಮಕ್ಕಳು ಇವರೆಲ್ಲರಿಗೂ ಸೇರಿ 10%. ಬಾಲ ಕಾರ್ಮಿಕರು, ಜೀತ ವಿಮುಕ್ತ ಕಾರ್ಮಿಕರ ಮಕ್ಕಳು ಅಥವಾ ಗುರುತಿಸಿರುವ ಮಾಜಿ ದೇವದಾಸಿಯರ ಮಕ್ಕಳು ಇವರೆಲ್ಲರಿಗೂ ಸೇರಿ 10% ಸ್ಥಾನಗಳು, ಅಂದರೆ 50 ಸೀಟುಗಳಿದ್ದಲ್ಲಿ 5 ಸೀಟುಗಳು ಈ ಮೂವರು ವಿಶೇಷ ವರ್ಗದವರಿಗೆ ಮೀಸಲಿಡಲಾಗಿದೆ. ಇನ್ನು 25%ಕ್ಕಿಂತ ಹೆಚ್ಚಿನ ಅಂಗವಿಕಲತೆ ಹೊಂದಿರುವ ಮಕ್ಕಳು ಅಥವಾ HIV ತುತ್ತಾದ ಪೋಷಕರ ಮಕ್ಕಳು ಮತ್ತು ಒಬ್ಬ ಪೋಷಕರನ್ನು ಹೊಂದಿರುವ ಮಕ್ಕಳು ಅಥವಾ ಅನಾಥ ಮಕ್ಕಳು ಇವರೆಲ್ಲರಿಗೂ ಸೇರಿ 10% ಸ್ಥಾನಗಳು. ಇನ್ನು ಗುರುತಿಸಿರುವ ಅಲೆಮಾರಿ, ಅರೆ ಅಲೆಮಾರಿ, ಸೂಕ್ಷ್ಮ, ಅತಿ ಸೂಕ್ಷ್ಮ ಸಮುದಾಯ, ಸೈನಿಕರು, ಮಾಜಿ ಸೈನಿಕರು ಮತ್ತು ಸರ್ಕಾರಿ ಯೋಜನೆಗಳಿಂದ ಸ್ಥಳಾಂತರಗೊಂಡ ಪೋಷಕರ ಮಕ್ಕಳು ಇವರೆಲ್ಲರಿಗೂ ಸೇರಿಯೇ 10%. ಉದಾಹರಣೆಗಾಗಿ 50 ಸೀಟುಗಳಿದ್ದಲ್ಲಿ 5 ಸೀಟುಗಳು. ಇನ್ನು 5ನೇದಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಆಶ್ರಮ ವಸತಿ ಶಾಲೆಗಳಲ್ಲಿ 5ನೇ ತರಗತಿಯಲ್ಲಿ ಉತ್ತೀರ್ಣರಾದ ಮಕ್ಕಳು ಇವರಿಗೂ ಕೂಡ 10% ಸ್ಥಾನಗಳು, ಅಂದರೆ 50 ಸೀಟುಗಳಿದ್ದಲ್ಲಿ 5 ಸ್ಥಾನಗಳು ಇವರಿಗೆ ಮೀಸಲಿಡಲಾಗಿದೆ. ಈಗ ಪ್ರಮುಖ ವಿಷಯವೇನೆಂದರೆ ಈ ಮೇಲ್ಕಂಡ ಎಲ್ಲ ವರ್ಗದವರಲ್ಲಿ ಮೊದಲು ಯಾರು ಅರ್ಜಿ ಸಲ್ಲಿಸುತ್ತಾರೋ ಅವರಿಗೆ ಪ್ರವೇಶ ಅವಕಾಶ ಇರುತ್ತದೆ. ಉದಾಹರಣೆಗಾಗಿ ಇಲ್ಲಿ ಮೊದಲನೇದಾಗಿ ನೋಡೋಣ. ಸಫಾಯಿ ಕರ್ಮಚಾರಿಗಳಾಗಿರ್ಬೋದು, ಗುರುತಿಸಿರುವ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಆಗಿರ್ಬೋದು, ಚಿಂದಿ ಆಯುವರು, ಸ್ಮಶಾನ ಕಾರ್ಮಿಕರ ಮಕ್ಕಳಿಗೆ ಇಲ್ಲಿ 10% ಸ್ಥಾನಗಳು ಮೀಸಲಿಡಲಾಗಿದೆ. ಇಲ್ಲಿ ಮೊದಲು ಯಾರು ಅರ್ಜಿಯನ್ನು ಸಲ್ಲಿಸ್ತಾರೋ ಸಫಾಯಿ ಕರ್ಮಚಾರಿಗಳು ಸಲ್ಲಿಸಿದರೆ ಅವರಿಗೆ ಆ ಸ್ಥಾನವನ್ನು ನೀಡಲಾಗುತ್ತೆ. ಇಲ್ಲಿ ಚಿಂದಿ ಆಯುವರು ಸಲ್ಲಿಸಲಿಲ್ಲ ಅಂದರೆ ಸಫಾಯಿ ಕರ್ಮಚಾರಿನೇ ಇಬ್ಬರು ಸಲ್ಲಿಸಿದ್ರು ಅಂದರೆ ಆ 2 ಸ್ಥಾನಗಳು ಅವರಿಗೆ ಹೋಗುತ್ತೆ. ಅಥವಾ ಇನ್ನೊಂದು ಉದಾಹರಣೆಯನ್ನು ಹೇಳುವುದಾದರೆ ಇಲ್ಲಿ ಗುರುತಿಸಿರುವ ಅಲೆಮಾರಿ, ಅರೆ ಅಲೆಮಾರಿ, ಸೂಕ್ಷ್ಮ, ಅತಿ ಸೂಕ್ಷ್ಮ ಸಮುದಾಯ ಆಗಿರ್ಬೋದು, ಸೈನಿಕರು, ಮಾಜಿ ಸೈನಿಕರು, ಸರ್ಕಾರಿ ಯೋಜನೆಗಳಿಂದ ಸ್ಥಳಾಂತರಗೊಂಡ ಪೋಷಕರ ಮಕ್ಕಳು ಇವರಲ್ಲಿ ಯಾರು ಮೊದಲಿಗೆ ಅರ್ಜಿ ಸಲ್ಲಿಸ್ತಾರೋ ಅವರಿಗೆ 5 ಸ್ಥಾನಗಳನ್ನು ನೀಡ್ತಾರೆ. ಹಾಗಾಗಿ ತಾವುಗಳು ಬೇಗನೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಮತ್ತು ಇನ್ನೊಂದು ಉದಾಹರಣೆ ಹೇಳುವುದಾದರೆ ಇಲ್ಲಿ 25%ಕ್ಕಿಂತ ಹೆಚ್ಚಿನ ಅಂಗವಿಕಲತೆ ಹೊಂದಿರುವ ಮಕ್ಕಳು ಅಥವಾ HIV ತುತ್ತಾದ ಪೋಷಕರ ಮಕ್ಕಳು, ಒಬ್ಬ ಪೋಷಕರನ್ನು ಹೊಂದಿರುವ ಮಕ್ಕಳು ಅಥವಾ ಅನಾಥ ಮಕ್ಕಳು ಇವರಲ್ಲಿ ಯಾರು ಮೊದಲಿಗೆ ಅರ್ಜಿಯನ್ನು ಸಲ್ಲಿಸ್ತಾರೋ ಅವರಿಗೆ ಆ 10% ಸ್ಥಾನಗಳನ್ನು ಮೀಸಲು ಇಡಲಾಗುತ್ತೆ. ಇನ್ನು ಈಗ ಪ್ರಮುಖ ವಿಷಯ ಏನೆಂದರೆ ಈ ಮೇಲ್ಕಂಡ ಎಲ್ಲ ವರ್ಗದವರಲ್ಲಿ ಮೊದಲು ಯಾರು ಅರ್ಜಿ ಸಲ್ಲಿಸುತ್ತಾರೋ ಅವರಿಗೆ ಪ್ರವೇಶ ಅವಕಾಶ ವಿರುತ್ತದೆ. ಕಳೆದ ವರ್ಷದ ವಿಶೇಷ ವರ್ಗದ ಅರ್ಜಿ ಕರೆದಾಗ ಸ್ವತಃ ನಾನೇ ನಮ್ಮ ಶಾಲೆಯ 8 ವಿದ್ಯಾರ್ಥಿಗಳ ಅರ್ಜಿ ಹಾಕುವುದಕ್ಕಾಗಿ ಕಂಪ್ಯೂಟರ್ ನೆಟ್ ಸೆಂಟರ್ಗೆ ಹೋಗಿದ್ದೆ. ಆದರೆ ಎಷ್ಟು ವಿಚಿತ್ರ ಸರ್ಪ್ರೈಸ್ ಆಗಿದೆ ಅಂದರೆ ಇಡೀ ರಾಜ್ಯಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದರು. ಒಬ್ಬ ವಿದ್ಯಾರ್ಥಿ ಅರ್ಜಿ ತುಂಬುವುದರೊಳಗಾಗಿಯೇ ಸೀಟುಗಳು ಭರ್ತಿಯಾಗಿದ್ದವು. ಮತ್ತೆ ಮರು ದಿವಸ ಇನ್ನೊಮ್ಮೆ ಪ್ರಯತ್ನಿಸಿದವು, ಆಗ ಇಡೀ ಜಿಲ್ಲೆಯ ಎಲ್ಲ ಸೀಟುಗಳು ಭರ್ತಿಯಾಗಿದ್ದವು. ಇನ್ನೊಂದು ಪ್ರಮುಖ ಅಂಶವೇನೆಂದರೆ ಇದು ಇಡೀ ರಾಜ್ಯಾದ್ಯಂತ ಇರುವುದರಿಂದ ಎಲ್ಲಿ ಸೀಟು ಖಾಲಿ ಇದ್ದರೂ ಪಡೆದುಕೊಳ್ಳಬಹುದಾಗಿದೆ. ಹಾಗಾಗಿ ನನ್ನ ಒಂದು ಟ್ರಿಕ್ಸ್ ಅಥವಾ ಸಲಹೆ ಏನೆಂದರೆ ತಾವುಗಳು ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಬೇಕು, ತಡ ಮಾಡಬಾರ್ದು. ಇನ್ನೊಂದು ಟ್ರಿಕ್ಸ್ ಹೇಳುವುದಾದರೆ ತಾವುಗಳು ಈ ಅರ್ಜಿಯನ್ನು ಕರೆದ ಕೂಡಲೇ ನೆಟ್ವರ್ಕ್ ಬ್ಯುಸಿ ಇರುವಂಥ ಸಂದರ್ಭದಲ್ಲಿ ತಾವು ಅರ್ಜಿಯನ್ನು ಸಲ್ಲಿಸಬೇಕು.
ರಾತ್ರಿ 10 ಗಂಟೆ ಮೇಲೆ ಅರ್ಜಿ ಸಲ್ಲಿಸಿದರೆ ಸೂಕ್ತ ಅಂತ ಹೇಳ್ತಾ ಇದ್ದೀನಿ. ಒಟ್ಟಾರೆಯಾಗಿ ಅವಕಾಶಗಳ ಸದ್ಬಳಕೆ ಆಗಬೇಕು, ಮಕ್ಕಳು ಶಿಕ್ಷಣ ಕಲಿಯಬೇಕು ಅನ್ನೋದೇ ನಮ್ಮ ಉದ್ದೇಶ. ಇದಕ್ಕಾಗಿ ತಮಗೆ ನಾನು ಅರ್ಜಿ ಕರೆದ ಕೂಡಲೇ ತಕ್ಷಣವೇ ಮಾಹಿತಿಯನ್ನು ವಿಡಿಯೋ ಮೂಲಕ ತಿಳಿಸ್ತೀನಿ. ಹಾಗಾಗಿ ತಾವುಗಳು ವಿಶೇಷ ವರ್ಗದವರು ಯಾರು ಇದ್ದೀರಿ ತಕ್ಷಣವೇ ಎಲ್ಲ ದಾಖಲೆಗಳನ್ನು ಸಿದ್ಧವಾಗಿಟ್ಕೊಳ್ಳಿ. ಏನೇನೋ ದಾಖಲೆ ಇರಬೇಕು ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ತಿಳಿಸಿದ್ದೀನಿ. ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿ ಆಧಾರ್ ಕಾರ್ಡ್ ಆಗಿರ್ಬೋದು, ಜಾತಿ ಆದಾಯ ಪ್ರಮಾಣ ಪತ್ರ, ಫೋಟೋಗಳು, ರೇಷನ್ ಕಾರ್ಡು, SATS ನಂಬರು, ವಿದ್ಯಾರ್ಥಿ ಕಲಿಯುತ್ತಿರುವ ಶಾಲೆಯಿಂದ ಪಡೆದುಕೊಳ್ಬೇಕು. ಪ್ರಮುಖ ಪ್ರಮಾಣ ಪತ್ರ ಯಾವುದು ಅಂದರೆ ವಿಶೇಷ ವರ್ಗದ ಪ್ರಮಾಣ ಪತ್ರ. ಈ ವಿಶೇಷ ವರ್ಗದ ಪ್ರಮಾಣ ಪತ್ರಗಳು ಯಾವ್ಯಾವ ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ, ತಾವೆಲ್ಲರೂ ಕೂಡ ನೋಡಬಹುದು. ಈ ಎಲ್ಲ ದಾಖಲೆಗಳನ್ನು ಸಿದ್ಧವಾಗಿಟ್ಕೊಳ್ಳಿ. ಇನ್ನೂ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಮತ್ತು ಮುಂದಿನ ಪ್ರಕ್ರಿಯೆ ಬಗ್ಗೆ ಮತ್ತು ಮುಂದಿನ ಪ್ರೊಸೆಸ್ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.